ಸೊಸೆ 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 ಹಣದಿಂದ ತೂಗೋರ್ಗೆ ಅದೇ ಬೆಲೆ. ಆದ್ರೆ ಮನುಷ್ಯನ ಗುಣದಿಂದ ನೋಡೋರು ಇರ್ತಾರ ಅಣ್ಣ. ಎಲ್ಲಿದ್ದಾರೆ ಅವರು? ಇಂಥ ಟೈಮಲ್ಲಿ ನಮ್ಮ ಕಣ್ಣಿಗೆ ಯಾಕೆ ಕಾಣಿಸ್ತಾರೆ? ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ, ಮಡದಿ ಮಗಳು. ಯಾಕೆ ಈ ರೀತಿ ಕೂತಿದ್ದೀರಾ? ಯಾಕಿಂತ ಹಾಡು? ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರು? ದತ್ತಪ್ಪ ಯಾಕಿಂತ ಗೋಳ್ ಹಾಡು? ಯಾರಿಗೆ ಯಾರೋ ನನಗಿನ್ಯಾರೋ. ಸರಿ ಬಿಡಿ. ಇವತ್ ನೀವು ಕೇವಲ ಬರೀ ಹಾಡಾಡೋ ಮೂಡಲ್ಲಿದ್ದೀರಾ ಅನ್ಸತ್ತೆ. ನಾನೇನು ಮಾಡಕ್ಕಾಗಲ್ಲ. ನಾಳೆ ಬಂದು ಮಾತಾಡ್ತೀನಿ. ಗಾಯತ್ರಿ, ಏನಮ್ಮ ಆಯ್ತು ಕಥೆ? ಮುಂದೆ ನಮ್ಗೆ ಯಾರಮ್ಮ ದಿಕ್ಕು? ಇದ್ದು ಈ ಮನೇನು ಕೈ ಬಿಟ್ಟು ಹೋಗ್ತಿದೆ. ಸುಖವಾಗಿ ಹಾರಾಡ್ತಿದ್ದ ನನ್ನ ಜೀವನ ಹಾಗೇ ತೇಲ್ಕೊಂಡು ಹೋಗಿ ಕೆಸರಲ್ಲಿ ಬೀಳೋಕ್ ಹೋಗ್ತಿದೆ. ಮನಸ್ಸಲ್ಲಿ ಆತಂಕ ಅನ್ನೋದು ಒನಕೆ ತಗೊಂಡು ಕೊಡ್ತಿದೆ. ಮುಂದೇನಮ್ಮ ಆಗತ್ತೆ? ಇನ್ನೇನಾಗತ್ತೆ ದತ್ತಪ್ಪ? ನನ್ನ ಹೆರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗುತ್ತೆ. ಮಗು ಮುಖ ನೋಡೋದಕ್ಕೂ ಲಂಚ ಕೊಡ್ಬೇಕಾಗತ್ತೆ. ಆಗ ಕೈಯಲ್ಲಿ ದುಡ್ಡಿರುತ್ತೋ ಇಲ್ವೋ. ಅಜ್ಜಿ ಗರವೇ ಚಿಂತೆ ಆದ್ರೆ ಮಗಳಿಗೆ ಶಾಪಿಂಗ್ ಚಿಂತೆ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲಮ್ಮ ನೀನು. ಇನ್ನೇನ್ ಹೇಳಿದತ್ತಪ್ಪ? ಪಾಪ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ಬೇಕಾದ ಪರಿಸ್ಥಿತಿ ಬಂದಿದೆ. ಮನೆ ಹರಾಜಾದ್ರೆ ನಿಮ್ ಗತಿ ಏನು ಅಂತ. ಸದ್ಯಮ್ಮ, ನನ್ನ ಬಗ್ಗೆ ಯೋಚನೆ ಮಾಡೋ ಒಂದೇ ಒಂದು ಜೀವ ಆದ್ರೂ ಈ ಮನೇಲಿ ಇದೆಯಲ್ಲ, ಅದೇ ನನ್ನ ಸಂತೋಷ. ಪಾಪ ನಿಮ್ ಮಗಳು ವಸುದನ್ಗೆ ಈಗ ತಾನೇ ಮದ್ವೆ ಆಗಿದೆ. ಅವಳಿಗೂ ಏನಾದ್ರೂ ಮಾಡ್ಕೊಡೋಣ ಅನ್ನೋದು ನಿಮ್ಮ ಆಸೆ ಆಗಿರುತ್ತೆ. ಆದ್ರೆ ಈಗ ಏನು ಮಾಡೋದಕ್ಕಾಗಲ್ಲ. ನಿಮ್ ಕಡೆಯಿಂದ ಅವಳಿಗೆ ಸೀಮಂತ ಮಾಡಿ ಕೈ ತುಂಬಾ ಕೊಟ್ಟು ಕಳಿಸ್ಬೇಕಾಗಿರೋ ನೀವು ಅಳಿಯನ್ ಮುಂದೆ ಹೋಗಿ ಕೈ ಚಾಚೋ ಪರಿಸ್ಥಿತಿ ಬಂದ್ರೆ ಆಶ್ಚರ್ಯ ಏನು ಇಲ್ಲ ಅಲ್ವಾ? ಮನೆ ಅಳಿಯನಾಗಿದ್ದೆ ಹಾಗೆ ಹೀಗೆ ಅಂತ ಇಲ್ಲಿ ತನಕ ಪಾಪ ನೀವು ಏನೇನೋ ಅನಿಸ್ಕೊಂಡಿದ್ದೀರಾ. ಆದ್ರೆ ಈಗ ನಿಮ್ಮ ಅಳಿಯನ್ ಮುಂದೆ ಹೋಗಿ ನಮ್ ಜೀವನಕ್ಕೆ ಏನಾದ್ರೂ ಮಾಡಪ್ಪ ಅಂತ ಬೇಡ್ಕೊಳ್ಳೋದು ಎಷ್ಟು ಹೀನಾಯ ಅಲ್ವಾ? ಅಯ್ಯೋ, ಇಂಥ ಮಾತುಗಳಾಡಿ ನನಗೆ ಭಯಪಡಿಸ್ಬೇಡಮ್ಮ ನೀನು. ಅಲ್ಲಮ್ಮ, ಇವ್ರಗಳ ಆಸ್ತಿ ಹೋಗೋದು ಅಲ್ಲದೆ ನನ್ನ ಆಸ್ತಿ ಹೋಗೋದು. ದತ್ತಪ್ಪ, ಇಲ್ಲಿರೋರೆಲ್ಲ ನಿಮ್ಮನ್ನ ಸಹಿಸ್ಕೊಂಡಿರೋದಕ್ಕೆ ನೀವಿನ್ನು ಇಲ್ಲೇ ಇದ್ದೀರಿ ಅಲ್ವಾ? ಅದು ಅಲ್ಲದೆ ಈ ಮನೆಯಲ್ಲಿ ನಿಮ್ದು ಅಂತ ಏನಿದೆ ಹೇಳಿ? ಐ ಮೀನ್, ನನ್ನ ಹೆಂಡತಿ ಪಾಲಕ್ಕೆ ಬರಬೇಕಾದ ಆಸ್ತಿಮ್ಮ. ಈಗ ನಾನು ಅವಳ ಗಂಡ ಆದ್ಮೇಲೆ ಅವಳ ಆಸ್ತಿನೂ ನನ್ನ ಆಸ್ತಿನೇ ಅಲ್ವೇ? ನಿಜ. ಇರೋದೆಲ್ಲ ಮೊದಲು ಸಾಲಕ್ಕೆ ಹೋಗಿ ಆಮೇಲೆ ಏನಾದ್ರೂ ಉಳಿದ್ರೆ ನಿಮ್ ಕೈಗೆ ಬರ್ಬೋದು. ಆದ್ರೆ ಏನ್ ಉಳಿಯೋದಕ್ ಸಾಧ್ಯ? ಹಾ, ಹರಾಜಾದ್ಮೇಲೆ ಹರಿದು ಕೊಡೋ ರಶೀದಿ ಉಳಿಬೋದು. ಅದ್ರಲ್ಲೂ ಒಂದ್ ತುಂಡು ನೀವು ತಗೊಂಡು ಹೋಗ್ಬೋದು ಅನ್ಸುತ್ತೆ. ಹಾಗೆಲ್ಲ ಏನೂ ಆಗಲ್ಲಮ್ಮ. ಈಗ ಮಾವನ ಹೆಸರಲ್ಲಿ ಬ್ಯಾಂಕಲ್ಲಿ ಎಷ್ಟು ಕ್ಯಾಶ್ ಇದೆ, ಏನು ಕತೆ, ಅವ್ರ ಹೆಸರಲ್ಲಿ ಫಾರಂ ಹೌಸ್ ಇದೆ, ಮತ್ತೆ ಜಮೀನಿದೆ, ಎಷ್ಟೋ ಕಂಪ್ನಿಗಳಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ ಇದೆ. ಹಾ ಇದೆ. ಆದ್ರೆ ಅದನ್ನೆಲ್ಲ ಅವ್ರು ಬಂದು ತೆಕ್ಕೊಡ್ಬೇಕಲ್ವಾ? ಸದ್ಯಕ್ಕೆ ಅವರೇ ಇಲ್ವೇ? ಆರಾಮಾಗಿ ಯಾತ್ರೆ ಅಂತ ಹೋಗಿದ್ದಾರೆ.
ಅವ್ರು ಕಾಂಟ್ಯಾಕ್ಟ್ಗೆ ಸಿಗ್ತಿಲ್ಲ ಅನ್ನೋವಾಗ ನೀವ್ ಹೇಳಿದ್ದು ವರ್ಕೌಟ್ ಆಗೋದಕ್ಕೆ ಹೇಗ್ ಸಾಧ್ಯ? ಹಾಗಂತೀಯ? ಅಯ್ಯೋ ನೀನ್ ಏನೇನೋ ಹೇಳಿ ಹೆದರಿಸ್ಬೇಡಮ್ಮ. ಹಾಗೆಲ್ಲ ಏನು ಆಗಲ್ಲ, ನೀನ್ ಸುಮ್ಮನಿರು. ಆಗದೆ ಇದ್ರೆ ಒಳ್ಳೇದೆ. ಆದ್ರೆ ಇಲ್ಲಿ ತನಕ ಈ ಮನೆಯಲ್ಲಿ ಯಾವುದು ಅನ್ಕೊಂಡಿದ್ದು ಅನ್ಕೊಂಡಾಗೆ ಆಗೇ ಇಲ್ಲ ಅನ್ನೋದು ನಿಮ್ಗ್ ನೆನ್ಪಿರ್ಲಿ. ಅನಾಥ ಅಳಿಯನಾದೆ ನಾನು, ನನಗೆ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ. ವೈ, ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಇಂಥ ಗಟ್ಟಿಮುಟ್ಟಾಗಿ ಮನೆ ಬಿಟ್ಟು ಬೇರೆಲ್ಲೋ ಹೋಗಿ ಸೆಟ್ಲ್ ಆದ್ರೆ ಏನೇ ಗ್ಯಾರಂಟಿ? ಮೊನ್ನೆ ಮುಂಬೈ ಠಾಣೆಯಲ್ಲಿ 7 ಅಂತಸ್ತಿನ ಬಿಲ್ಡಿಂಗ್ ಕೂತು 55 ಜನರು ಪ್ರಾಣ ಹೋಗಿದೆ ಬೈ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮಗೆ ಗೊತ್ತಿಲ್ಲದೆ ಇರೋ ಬೇರೆ ಯಾವುದೋ ಜಾಗಕ್ಕೆ ಹೋಗಿ ಸೆಟ್ಲ್ ಆಗೋದಕ್ಕಿಂತಲೂ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಈ ಮನೆನೇ ಉಳಿಸ್ಕೊಳ್ಳೋದು ವಾಸಿ ಅನ್ಸುತ್ತೆ. ಈ ಮನೆ ಬಿಟ್ಟು ಹೋದ್ರೆ ಬೇರೆ ಮನೆ ಸಿಗತ್ತೆ ಅನ್ನೋ ಗ್ಯಾರಂಟಿ ನಿಮ್ಗಿದ್ಯಾ? ಇಲ್ಲ ಬೈ, ಏನು ಸಿಗಲ್ಲ. ಆದ್ರೂ ನಾವು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಯಾಕೆ ಅನುಭವಿಸ್ಬೇಕು ಅಂತೀನಿ. ಸಾಕು ಸುಮ್ಮನೆ ರೀ. ಇನ್ನು ಕಾರಣ ಏನು ಅಂತ ಸ್ಪಷ್ಟವಾಗಿ ಯಾರಿಗೂ ಗೊತ್ತಾಗಿಲ್ಲ. ಗೊತ್ತಾಗಿದೆ ಬೈ, ನನ್ಗೆಲ್ಲ ಗೊತ್ತಾಗಿದೆ. ಪಿನ್ ಟು ಪಾಯಿಂಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ನಿಮ್ ದಡ್ಡಣ್ಣ ದಯಾನಂದ ಇದಾನಲ್ಲ, ಅವನು ಮಾಡಿರೋ ತಪ್ಪು ಯಾರಿಗೂ ಹೇಳ್ದೆ ಕೇಳ್ದೆ ಯಾರಿಗೂ ಶ್ಯೂರಿಟಿ ಯಾಕೆ ಬಂದಿದ್ದಾನೆ? ಇದು ತಪ್ಪಲ್ವಾ? ಅಲ್ಲ ಬೈ, ಹೇಳಿ ಕೇಳಿ ಇದು ಜಾಯಿಂಟ್ ಫ್ಯಾಮಿಲಿ. ಇಲ್ಲಿ ಕೆರ್ಕೊಂಡ್ರು ಬೇರೆಯವ್ರಿಗೆ ಗೊತ್ತಾಗುತ್ತೆ, ಗೊತ್ತಾಗಬೇಕು. ಅಂಥದ್ರಲ್ಲಿ ಈ ಅಗ್ರಜ ಅಂತ ತಪ್ಪು ಮಾಡೋಕೆ ಹ್ಯಾಕ್ ಸಾಧ್ಯ? ಐ ವಾಂಟ್ ದ ಕ್ಲಾರಿಫಿಕೇಶನ್ ರೈಟ್ ನಾವ್. ಅಲ್ಲ ಬೈ, ನಮ್ಗೊಂದು ಮಾತು ಹೇಳ್ದೆ ರಾಜಾರೋಷವಾಗಿ ಶ್ಯೂರಿಟಿ ಯಾಕೆ ಬಂದಿದ್ದಾನಲ್ಲ, ಇದೇ ನಾವು ಸ್ವಯಾರ್ಜಿತಾನ? ನಾವೆಷ್ಟು ಪಾಡ್ಪಟ್ಟಿಲ್ಲ ಇದಕ್ಕೆ? ನೀವೇನ್ರಿ ಪಾಡ್ಪಟ್ಟಿರೋದು? ಆದ್ರೆ ನಮ್ಮೆಲ್ಲ ಜೊತೆಲೇ ಇದ್ದು ಎಲ್ಲ ನೋಡಿದೀವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಜೊತೆಲಿದ್ದು ನೋಡೋದಲ್ಲ, ಕಷ್ಟ ಕಾಲದಲ್ಲಿ ಬೆವರ್ಸಿ ದುಡ್ಡಿದ್ರೆ ಆಗ ಈ ಮನೆ ಕಷ್ಟದಲ್ಲಿ ನಂದು ಒಂದು ಪಾಲಿದೆ ಅಂತ ಹೇಳೋ ಯೋಗ್ಯತೆ ನಿಮ್ಗಿರೋದು. ಹೊತ್ಬಿಟ್ಟು ಬೇರೆಯವ್ರ ಕಷ್ಟದ ಫಲನ ಸುಖವಾಗಿ ತಿಂದು ಈಗ ನನಗೂ ಕಷ್ಟ ಅಂದ್ರೆ? ವೈ, ನಾನು ಹೇಳ್ತಾ ಇರೋದು ಆಗಲ್ಲಮ್ಮ. ನನ್ನ ಮಾತನ್ನ ಅರ್ಥ ಮಾಡ್ಕೊಳೆ. ಈಗ ತಪ್ಪು ಮಾಡಿರೋ ದಯಾನಂದ ಬೇಕಾದ್ರೆ ಇನ್ಸಾಲ್ವೆನ್ಸಿ ಡಿಕ್ಲೇರ್ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ಲಿ. ಅವನೊಬ್ಬನಿಗೋಸ್ಕರ ಇಡೀ ಫ್ಯಾಮಿಲಿ ಮೆಂಬರ್ಸು ನೋವು ಅನ್ಭವಿಸ್ಬೇಕಾ ಹೇಳ? ಕಷ್ಟ ಕಾಲದಲ್ಲಿ ಒಬ್ಬನ ಜೊತೆ ಎಲ್ರೂ ಕೈ ಜೋಡಿಸಿದಾಗ ಮಾತ್ರ ಅದನ್ನ ಕುಟುಂಬ ಅಂತಾರೆ. ಒಬ್ಬನ್ನ ಬಿಟ್ಟು ಮಿಕ್ಕೋ ಎಲ್ಲ ಕೈ ಕಟ್ಕೊಂಡು ಕೂತಿದ್ರೆ ಅದ್ಯಾವತ್ತೂ ಒಗ್ಗಟ್ಟು ಕುಟುಂಬ ಅಂತ ಕರ್ಸ್ಕೊಳ್ಳೋದಿಲ್ಲ, ತಿಳ್ಕೊಳ್ಳಿ. ಹಾಗಲ್ಲ ಬೈ, ಇದು ನನ್ನ ಕಾಳಜಿ. ಯಾರ ಮೇಲೆ? ನಿಮ್ಮ ಮೇಲೆ ಮಾತ್ರ ತಾನೆ ರೀ. ನೀವೇನು ಯೋಚನೆ ಮಾಡ್ಬೇಡ್ರಿ. ಇಷ್ಟು ದಿನ ನನ್ನ ಕುಟುಂಬದವರು ನಿಮ್ಮನ್ನ ಸಾಕಿದ್ದಾರೆ ತಾನೆ, ಹಾಗೆ ಇನ್ಮೇಲೂ ಹೇಗೋ ಸಾಕ್ತಾರೆ. ಇಷ್ಟಕ್ಕೂ ನನ್ನ ಕುಟುಂಬದವ್ರಿಗೆ ನಿಮ್ ತರ ಬೇರೆಯವ್ರನ್ನ ಪಕ್ಕಕ್ಕೆ ತಳ್ಳಿ ಆ ಜಾಗದಲ್ಲಿ ಅವ್ರು ಹೋಗಿ ನಿಂತ್ಕೊಳ್ಳೋ ಅಂತ ಬುದ್ಧಿ ಇಲ್ಲ. ನೋಡು ಬೈ, ನೀನ್ ನನ್ನನ್ನು ಕಂಡಮ್ ಮಾಡ್ತಿದ್ಯಾ? ಬೈಯೋದಿಕ್ಕೆ ಇದಕ್ಕಿಂತಲೂ ಬೇರೆ ಪದ ಯಾವ್ದಾದ್ರೂ ಸಿಗತ್ತಾ ಅಂತ ಹುಡುಕ್ತಾ ಇದ್ದೀನಿ, ಆದ್ರೆ ಸಿಗ್ತಿಲ್ಲ ರೀ. ಇಷ್ಟಕ್ಕೂ ನನಗೆ ನನ್ನ ಫ್ಯಾಮಿಲಿ ಮುಖ್ಯ, ನೀವಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ ಇದ್ದಾಗ ಆಸ್ತಿ ಮುಖ್ಯನಾ, ಮನುಷ್ಯ ಮುಖ್ಯನಾ ಹೇಳಿ? ಇಷ್ಟಕ್ಕೂ ಹೋಗ್ತಿರೋ ಆಸ್ತಿನ ನೀವೇನ್ ಸಂಪಾದನೆ ಮಾಡಿದ್ದಲ್ವಲ್ಲ, ದುಡ್ಡಿದ್ದವರು, ಕಳಿತಿರೋದು ಅವರು, ಮಧ್ಯದಲ್ಲಿ ಬಿದ್ದದನ್ನ ಆರಿಸ್ಕೊಂಡು ಬದುಕ್ತಾ ಇರೋದು ನೀವು. ರೇ, ಈ ವಿಷಯನ ಇಲ್ಲಿ ಮಾತಾಡಿದ್ರಿ ಸರಿ, ಇದನ್ನೇನಾದ್ರೂ ಮನೆಯವ್ರ ಮುಂದೆ ಮಾತಾಡಿದ್ರೆ ಹೀಗೆ ಅನ್ಸುತ್ತೆ. ಅವ್ರ ತವ್ರ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಸಾಕು, ಸಡನ್ ಆಗಿ ಸಿಟ್ ಆಗ್ಬಿಡ್ತಾರೆ. ಗೌರಮ್ಮನ ಥರ ಇರೋರು ಕೂಡ ಚಂಟಿ ಚಾಮುಂಡಿ ಆಗ್ಬಿಡ್ತಾರೆ. ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಜೀವನ ಕಷ್ಟ ಆಗತ್ತೆ. ತಪ್ಪಾಗಿದೆ ಮೇಡಮ್. ನಮ್ಮ ಕಡೆಯಿಂದನಾ ಅಥವಾ ನೋಟಿಸ್ ಕೊಟ್ಟವ್ರ ಕಡೆಯಿಂದನಾ?
ನಿಮ್ಮ ಕಡೆಯಿಂದಾನೆ. ಆಗಿರೋದು ಸಿಂಪಲ್ ಆದ ವಿಷಯ, ಆದರೆ ನೀವು ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀರಾ. ಅದು ಅಲ್ಲದೆ ಬ್ಯಾಂಕ್ನವರು ನಿಮಗೆ 16 ನೋಟಿಸ್ ಕಳಿಸಿದ್ದಾರೆ. ಅದು ಅಲ್ಲದೆ ವಾರ್ನಿಂಗ್ ನೋಟಿಸ್ ಅಂತ 3 ಕಳಿಸಿದ್ದಾರೆ. ಅದನ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ. ನಂಗೆ ಅರ್ಥನೇ ಆಗ್ತಿಲ್ಲ. ನಾವು ನೆಗ್ಲೆಕ್ಟ್ ಮಾಡಕ್ ಹೇಗೆ ಸಾಧ್ಯ? ಅಲ್ಲ, ನಾವು ರಿಸೀವ್ ಮಾಡಿದಿದ್ರೆ ತಕ್ಷಣ ನಿಮ್ ಗಮನಕ್ಕೆ ತರ್ತಿದ್ನಲ್ಲ ನಾನು. ಆದರೆ ರಿಸೀವ್ ಮಾಡ್ಕೊಂಡಿದ್ರೆ ಅನ್ನೋದಕ್ಕೆ ಬ್ಯಾಂಕ್ನವರು ದಾಖಲಾತಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಬಂದಿರೋದೆಲ್ಲ ರಿಜಿಸ್ಟರ್ ಪೋಸ್ಟ್ಗಳೇ. ನೀವುಗಳೇ ಸೈನ್ ಮಾಡಿ ತಗೊಂಡಿದ್ದೀರಾ. ಹಾಗಾದ್ರೆ ಈಗ ನಾವೇನು ಮಾಡೋದಕ್ಕಾಗೋದಿಲ್ವಾ? ಇಲ್ಲ ಮೇಡಮ್, ಈಗೇನು ಮಾಡೋಕ್ಕಾಗದಿರೋ ಸ್ಥಿತಿಲಿದೆ. ಅಲ್ಲಕ್ಕ, ಮನೆ ಹರಾಜಿಡುವಷ್ಟು ದೊಡ್ಡ ಮೊತ್ತನ ಯಾರು ತಗೊಂಡಿರ್ಬೋದು? ಹೌದು, ನಾವೆಲ್ಲೂ ಸಾಲನೂ ಮಾಡಿಲ್ಲ. ಆದರೆ ದಯಾನಂದ ಅವರು ಸಾಲ ಮಾಡಿರೋ ಅಮ್ಜದ್ ಖಾನ್ ಅನ್ನೋರಿಗೆ ಶುರುಟಿ ಹಾಕಿದ್ದಾರೆ. ಆದರೆ ಅಮ್ಜದ್ ಖಾನ್ ಅವರು ಒಂದು ಕಂದು ಕಟ್ಟಿಲ್ಲ. ಬ್ಯಾಂಕಲ್ಲಿ ಮಾವನವ್ರದ್ದು ಸ್ವಲ್ಪ ದುಡ್ಡಿದೆ, ಅದರಿಂದ ಸಾಲ ತೀರ್ಸೋಕ್ಕಾಗಲ್ವಾ? ಆದರೆ ಅದಕ್ಕೆ ನಿಮ್ಮ ಅವನವ್ರು ಖುದ್ದಾಗಿ ಇಲ್ಲಿರಬೇಕು, ಅಥವಾ ತನ್ನ ಬ್ಯಾಂಕ್ ವ್ಯವಹಾರನ ಇಂಥವ್ರು ನಡೆಸ್ಬೋದಂತ ಬರ್ಕೊಟ್ಟಿರ್ಬೇಕು. ಥರ ಏನಾದರೂ ಮಾಡಿದಾರಾ? ಇಲ್ಲ. ಹಾ, ನಮ್ಮ ಮಾವನವ್ರದ್ದು ಹಳೆ ಮನೆ ಒಂದಿದೆ. ಮುಂಚೆ ನಾವು ಅಲ್ಲೇ ಇದ್ದಿದ್ದು. ಆ ಮನೆನ ಮಾರಿ ಅದರಿಂದ ಸಾಲ. ಅದಕ್ಕೂ ಅವರೇ ಖುದ್ದಾಗಿ ಬಂದು ಸೈನ್ ಮಾಡಬೇಕು. ಆದರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಸರ್, ಈಗೇನ್ ಮಾಡ್ಬೋದಂತನಾದ್ರೂ ಹೇಳಿ. ಎಲ್ಲಾದರೂ ಪ್ರೈವೇಟ್ ಲೋನ್ಸ್ಗೆ ಟ್ರೈ ಮಾಡಿ. ಆದರೆ ನೀವು ಕೊಡಬೇಕಾಗಿರೋ ಹಣ ತುಂಬ ದೊಡ್ಡದಿದೆ. ಹತ್ತತ್ರ 10 ಕೋಟಿ ರೂಪಾಯಿ ನೀವು ರಿಪೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ಮನೆಯಲ್ಲಿರೋ ವಸ್ತುಗಳು, ನಿಮ್ಮ ಶೋರೂಮು, ಕನಕಪುರ ರಸ್ತೆಯಲ್ಲಿರೋ ಫಾರಂ ಹೌಸು, ಇದೆಲ್ಲ ದಯಾನ ಹೆಸರಲ್ಲಿದೆ. ಇದನ್ನೆಲ್ಲ ಹರಾಜು ಹಾಕಿ ಹಣ ತಗೊಳ್ಳೋದನ್ನ ಈಗ ತಪ್ಪಿಸೋ ಪರಿಸ್ಥಿತಿಲಿ ಯಾರೂ ಇಲ್ಲ. ಇದಾರೆ ಸರ್. ನೋಡಿ, ಸೀತಾರಾಮಯ್ಯನವರು ದಯಾನಂದ್ ಮಾವನ ಹೆಸರಲ್ಲಿ ಇದ್ದಿದ್ದ ಎಲ್ಲ ಆಸ್ತಿನೂ ಗಾಯತ್ರಿ ಅಕ್ಕನ ಹೆಸರಲ್ಲಿ GPA ಮಾಡಿಸಿದ್ರು. ಈಗ ಅವ್ರು ಇಲ್ಲಿ ಇಲ್ದಿದ್ರು ಗಾಯತ್ರಿ ಅಕ್ಕ ಇದಾರಲ್ಲ, ಅವರು. ಹೌದು, ನಾನು ಇದನ್ನ ಮರ್ತೇ ಬಿಟ್ಟಿದ್ದೆ. ಟೈಮ್ ನೋಡ್ಕೊಂಡು ಇವಳು ನನ್ಗೆ ಪಿನ್ ಇಡ್ತಾ ಇದ್ದಾಳಲ್ಲ. ಇಲ್ಲ, ನಿಮ್ಮ ಸಮಸ್ಯೆ ಇನ್ನೂ ಜಾಸ್ತಿ ಆಗಿದೆ. ಒಬ್ಬರು ಲೋನ್ಗೆ ಶ್ಯೂರಿಟಿ ಹಾಕಿರುವಾಗ ಆ ಆಸ್ತಿನ ಮತ್ತೊಬ್ಬರ ಹೆಸರಿಗೆ GPA ಮಾಡಿಸೋದು ಕೂಡ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ದಯವಿಟ್ಟು ಆ ಕಾಪಿನ ಹರಿದು ಹಾಕಿ. ಎಲ್ಲಿದೆ GPA ಕಾಪಿ? ಇಲ್ಲಿದೆ. ಮೇಡಮ್, ಇದು ಅರ್ಧ ಹಾಕಿ. ಅದರಿಂದ ಏನು ಪ್ರಯೋಜನ ಇಲ್ಲ ಅಂತೀರಾ? ನೀವೇ ಹರಿದು ಹಾಕಿ. ಸುಮ್ಮನೆ ಎಲ್ಲೋ ಇದ್ದು ವಿಷಯ ತೆಗೆದು
ನನ್ನ ಹೆಸರಲ್ಲಿದ್ದ ಅಧಿಕಾರಕ್ಕೂ ಮಣ್ಣು ಹಾಕಿದ್ಲಲ್ಲಪ್ಪ ಇವಳು. ನೋಡಿ 10 ಕೋಟಿನ ಯಾವ ರೀತಿನಲ್ಲಾದರೂ ಅಡ್ಜಸ್ಟ್ ಮಾಡೋಕ್ಕಾಗತ್ತಾ ನೋಡಿ. ಇಲ್ಲಾಂದ್ರೆ ಹರಾಜು ಅನಿವಾರ್ಯ ಆಗುತ್ತೆ ಮೇಡಮ್. ನಾವೇನು ಬರ್ತೀವಿ. ಅಂಕಲ್, ನಾನು ರಾಘವ, ವಿವೇಕ್ ಅವ್ರ ಮಗ ಮಾತಾಡ್ತಿರೋದು. ಅಪ್ಪ ನಿಮ್ಗೆ ಸುಮಾರು ಹೊತ್ತಿಂದ ಫೋನ್ ಟ್ರೈ ಮಾಡ್ತಿದ್ರಂತೆ, ನೀವು ಫೋನ್ ಪಿಕ್ ಮಾಡಿಲ್ಲ, ಅದಕ್ಕೆ. ಹೌದಪ್ಪ, ಬೇಕಂತಲೇ ನಾನು ಫೋನ್ ರಿಸೀವ್ ಮಾಡಲಿಲ್ಲ. ನಿಮ್ಮ ತಂದೆ ಏನೋ ಸಾಲಕ್ಕೆ ಓಡಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನನ್ನ ಹತ್ರ ಇವಾಗ ದುಡ್ಡಿಲ್ಲ. ಸುಮ್ಮನೆ ಫೋನ್ ತೆಗ್ದು ಅವ್ರಿಗೆ ಇಲ್ಲ ಅಂತ ಹೇಳೋ ಬದಲು ತೆಗಿದೇ ಇರೋದೇ ಒಳ್ಳೇದು ಅಂದ್ಬಿಟ್ಟು ನಾನು ಫೋನ್ ತೆಗಿಲಿಲ್ಲಪ್ಪ. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಹೇಗೆ ಅಂಕಲ್? ಮೊನ್ನೆ ತಾನೇ ಪಾರ್ಟಿ ಫಂಡ್ಗೆ ಅಂತ 5 ಕೋಟಿ ರೂಪಾಯಿ ಕೊಟ್ರಂತೆ. ಹೌದು. ಆ ಪಾರ್ಟಿ ಅಧಿಕಾರಕ್ಕೆ ಬಂದರೆ ನನಗೆ ಸ್ವಲ್ಪ ಇನ್ಸ್ಟಿಟ್ಯೂಷನ್ಸ್ ಓಪನ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಈಗಿರೋ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಪರ್ಮಿಷನ್ ಕೊಡಿಸಿದ್ದು ನಮ್ಮ ಅಪ್ಪನೇ ಅಲ್ವಾ? ಹೌದಪ್ಪ, ನಿಮ್ಮ ತಂದೆನೇ ಹೆಲ್ಪ್ ಮಾಡಿದ್ದು. ಅದಕ್ಕೆ ದುಡ್ಡು ತಗೊಳ್ಳಿ ಅಂತ ನಾನು ಹೇಳಿದೆ. ನಿಮ್ಮ ತಂದೆ ಅದು ಸೇವೆ, ನಾನು ದುಡ್ಡು ತಗೊಳ್ಳೋದಿಲ್ಲ ಹಾಗೆ ಹೀಗೆ ಅಂತ ನನ್ನ ಮೇಲೆ ಎಗರಾಡಿದ್ರು. ಅವತ್ತು ನಿಮ್ಮಪ್ಪ ದುಡ್ಡು ತಗೋ ಅಂದಾಗ ತಗೊಂಡಿದ್ರೆ ಈ ಥರ ಇವ್ರ ಹತ್ರ ಬೇಡ ಪರಿಸ್ಥಿತಿ ಬರ್ತಾ ಇತ್ತಾ? ಯಾವತ್ತು ದುಡ್ಡು ಬಂದಾಗ ಜೋಬಲ್ಲಿ ಬಿಟ್ಕೊಂತಾ ಇರಬೇಕು. ಆ ನಿಮ್ಮಪ್ಪ ಇದಾರಲ್ಲ, ಇಲ್ಲಪ್ಪ ನನ್ನ ಹತ್ರ ದುಡ್ಡಿಲ್ಲ, ದುಡ್ಡಿದ್ದಿದ್ರೆ ಕೊಡ್ತಾ ಇರ್ಲಿಲ್ವಾ? ಸಾರಿನಪ್ಪ. ಅಯ್ಯೋ ಸರ್, ಪ್ಲೀಸ್ ಸರ್, ಸಾಲ ಅಂತಾದ್ರೂ ಕೊಡಿ ಸರ್. ನಮ್ಮ ತಂದೆ ಬಂದ್ಮೇಲೆ ಪೈ ಟು ಪೈ ತೀರಿಸ್ತೀವಿ ಸರ್. ಹ್ಞೂ ಸರ್, ನಿಮ್ ಋಣ ಇಟ್ಕೊಳ್ಳೋದಿಲ್ಲ ಸರ್. ಹಣ ಮಾತಾಡುವಾಗ ಋಣ ಮಾತಾಡಬಾರ್ದು ಸರ್. ಹಾಗಾದ್ರೆ ಹಣ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ವ್ಯವಹಾರನೇ ಬೇರೆ, ಪ್ರೀತಿ ವಿಶ್ವಾಸನೇ ಬೇರೆ. ಸರ್ ಸರ್ ಅಲ್ಲ ಅಲ್ಲ ಸರ್, ನಮ್ಮ ತಂದೆ ದೇವರಂತ ಮನುಷ್ಯರು. ಅವ್ರು ಖುದ್ದಾಗಿ ಬಂದಿದ್ರೆ 10 ಅಲ್ಲ 20 ಕೋಟಿ ಕೊಡ್ತಿದ್ದೆ. ನಮ್ಗೆ ಅವ್ರ ಗ್ಯಾರಂಟಿ, ನೀವುಗಳಲ್ಲ. ಸರ್, ಇದು ಸೀತಾರಾಮಯ್ಯನವ್ರ ಮನೆ ವಿಷಯ. ಅವ್ರ ಮನೆ ಹರಾಜಾದ್ರೆ ಮನೆಯವರೆಲ್ಲ ಆಚೆ ಬಂದ್ಬಿಡ್ತಾರೆ. ಲಕ್ಷಗಳ ಲೆಕ್ಕಾಚಾರ ಅಲ್ಲ ಸರ್, ಕೋಟಿಗಳ ಲೆಕ್ಕಾಚಾರ. ಓ ಹೌದಾ, ಪರವಾಗಿಲ್ಲ ಬಿಡಿ ಸರ್. ನೀವಾದ್ರೂ ಏನ್ ಮಾಡ್ತೀರಾ? ಇದ್ದಿದ್ರೆ ಕೊಡ್ತೀನಿ ಅಂದ್ರಲ್ಲ, ಅಷ್ಟು ಸಾಕು. ಥ್ಯಾಂಕ್ ಯು. ರಾಘವ್, ದುಡ್ಡೆಲ್ಲೂ ಹುಟ್ಲಿಲ್ಲ ಅಲ್ವಾ ಚೇತನ್? ಎಲ್ರು ಒಂದಲ್ಲ ಒಂದ್ ಸಮಯದಲ್ಲಿ ನಮ್ಮಪ್ಪ ನಮ್ಮ ದೊಡ್ಡಪ್ಪನಿಂದ ಸಹಾಯ ಪಡ್ಕೊಂಡವ್ರೆ. ನಾವು ದುಡ್ಡು ಕೇಳೋ ಟೈಮಲ್ಲಿ ಎಲ್ರು ಬೇರೆ ರೀತಿನೇ ಮಾತಾಡ್ತಾರೆ. ನಿಜವಾದ ಬಣ್ಣ ಬಯಲಾಗೋದೇ ಇಂಥ ಟೈಮ್. ಜೊತೆಲಿರೋರೆಲ್ಲ ಕಷ್ಟ ಕಾಲದಲ್ಲಿ ಜೊತೆಲಿ ಬರೋದಿಲ್ಲ. ಸತ್ಯ ಚೇತನ್, ಪಾರ್ಟಿ ಅಂದ್ರೆ ಓಡ್ ಬರೋ ಜನ ಅದೇ ಪಾರ್ಟಿ ಜೇಬ್ ಖಾಲಿ ಆಗಿದೆ ಅಂದ ತಕ್ಷಣ ತಪ್ಪಿಸ್ಕೊಂಡು ಓಡಾಡಕ್ ಶುರು ಮಾಡ್ತಾರೆ. ಜೀವನನೇ ಹಾಗೆ ಅನ್ಸುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ನಾವೇ ಸೋತಿದೀವಿ ಅನ್ಸುತ್ತೆ ಚೇತನ್. ಅಕ್ಕ, ಬನ್ನಿ. ಅಕ್ಕ, ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ಅನ್ಕೋತೀನಿ. ಪರವಾಗಿಲ್ಲ, ಹೇಳಿ. ಇದ್ದದನ್ನ ನೇರವಾಗಿ ಕೇಳೋದು ನನ್ನ ಅಭ್ಯಾಸ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅಕ್ಕ? ಕೇಳೋದಕ್ಕೆ ಪೀಠಿಗೆ ಯಾಕೆ? ಕೇಳಿ. ಅದೇ ಅಕ್ಕ, ನಮ್ಮನೆ ಹರಾಜು ಆಗೇ ಬಿಡುತ್ತೆ ಅಂತೀರಾ? ಆಗುತ್ತೆ. ಹಾಗೇನಾದ್ರೂ ಆದ್ರೆ ನಾವು ಹೋಗೋದಾದ್ರೂ ಎಲ್ಲಿಗಕ್ಕ? ಈಗಿರೋ ಪರಿಸ್ಥಿತಿಲಿ ಬೀದಿಲಿ ಹೋಗಿ ಬದುಕ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈಗ ಬಡವ ಶ್ರೀಮಂತ ಆದ್ರೆ ಏನು ಸಮಸ್ಯೆ ಇರೋಲ್ಲ ಅಕ್ಕ. ಶ್ರೀಮಂತ ಬಡವ ಆದ್ರೆ ಈ ಸಮಸ್ಯೆ ಅನ್ನೋದು ರಪ್ಪಂತ ಬಂದು ಅಟ್ಕಾಯಿಸ್ಕೊಳತ್ತಕ್ಕ.
ಸೊಸೆ ಸೊಸೆ